ಆತ್ಮೀಯರೇ, ಈ ಒಂದು ಇಂದಿನ ಕಿರು ಉಪನ್ಯಾಸದಲ್ಲಿ ಸಾರ್ವಜನಿಕ ಸಾಲದ ಹೊರೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾರ್ವಜನಿಕ ಸಾಲ ಎಂದರೆ ಸರ್ಕಾರವು ವಿವಿಧ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಿಂದ ಅಥವಾ ಆಂತರಿಕ ಮತ್ತು ಬಾಹ್ಯ ಸಂಘ ಸಂಸ್ಥೆಗಳಿಂದ ಬಡ್ಡಿ ಪಾವತಿಸುವ ವಾಗ್ದಾನವನ್ನು ಪಡೆದುಕೊಂಡು ನಿರ್ದಿಷ್ಟ ಅವಧಿಯವರೆಗೆ ಪಡೆಯುವಂಥ ಹಣಕಾಸಿನ ನೆರವು ಅಥವಾ ಸಾಲವಾಗಿದೆ. ಇಂಥ ಒಂದು ಸಾಲ ಇವತ್ತು ಸಾರ್ವಜನಿಕ ಹಣಕಾಸಿನ ಕ್ಷೇತ್ರದಲ್ಲಿ, ಅಭಿವೃದ್ಧಿಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿರೋದನ್ನು ನಾವು ಕಾಣುತ್ತೇವೆ. ಇವತ್ತು ಸಾರ್ವಜನಿಕ ಸಾಲದಲ್ಲಿ ಹಲವಾರು ಪ್ರಕಾರಗಳನ್ನು ನಾವು ಸಾರ್ವಜನಿಕ ಹಣಕಾಸಿನ ಕ್ಷೇತ್ರ ಬೆಳೆದಂತೆ ಮಾಡ್ತಾ ಬಂದಿರೋದನ್ನು ಕೂಡ ಗಮನಿಸ್ತೇವೆ. ಪ್ರಾರಂಭದಲ್ಲಿ ಬಾಹ್ಯ ಸಾಲಗಳು, ಆಂತರಿಕ ಸಾಲಗಳು, ಉತ್ಪಾದಕ ಸಾಲಗಳು, ಅನುತ್ಪಾದಕ ಸಾಲಗಳು, ನಿಧಿಯುಕ್ತ ಸಾಲ, ನಿಧಿ ರಹಿತ ಸಾಲ, ಅಲ್ಪಾವಧಿ ಸಾಲ, ದೀರ್ಘಾವಧಿ ಸಾಲ, ಮರುಪಾವತಿಸುವಂಥ ಸಾಲ, ಆಗದೇ ಇರುವಂಥ ಸಾಲಗಳು ಮತ್ತು ಇನ್ನೂ ಅನೇಕ ರೀತಿಯ ಪ್ರಕಾರಗಳನ್ನು ನಾವು ಸಾರ್ವಜನಿಕ ಸಾಲದಲ್ಲಿ ಕಂಡು ಬರ್ತೇವೆ. ಇಂಥ ಒಂದು ಸಾರ್ವಜನಿಕ ಸಾಲಕ್ಕೆ ಏನು ಕಾರಣ ಅಂತ ನಾವು ಪ್ರಶ್ನೆ ಮಾಡಿಕೊಂಡಿವಿ ಅಂದರೆ, ಇಂದಿನ ಅಭಿವೃದ್ಧಿ ಪ್ರೇರಿತ ಚಟುವಟಿಕೆಗಳು ಅಥವಾ ಕಲ್ಯಾಣಪರ ರಾಷ್ಟ್ರಗಳ ಸಮಾಜದ ಉನ್ನತಿಯ ಚಟುವಟಿಕೆಗಳು ಸಾರ್ವಜನಿಕ ಸಾಲಕ್ಕೆ ಬಹುಮುಖ್ಯವಾದಂತಹ ಕಾರಣವಾಗಿವೆ. ಅವುಗಳಲ್ಲಿ ಬಹಳ ಮುಖ್ಯವಾದಂಥದ್ದು ಮೂಲಭೂತ ಸೌಕರ್ಯಗಳ ಹೆಚ್ಚಳದಲ್ಲಿರ್ಬೋದು, ರಕ್ಷಣಾ ವೆಚ್ಚದ ಹೆಚ್ಚಳದಲ್ಲಿರ್ಬೋದು, ಕೃಷಿ ಕೈಗಾರಿಕೆಗಳಿಗೆ ಬೇಕಾಗ್ತಕ್ಕಂಥ ಉತ್ತೇಜನ ಕ್ರಮಗಳಿಗಾಗಿ ಕೊಡ್ತಕ್ಕಂಥ ಹಣಕಾಸಿನ ನೆರವಿನ ಹೆಚ್ಚಳ ಇರ್ಬೋದು, ಆರ್ಥಿಕ ಮುಗ್ಗಟ್ಟಿನ ನಿವಾರಣೆ ಇರ್ಬೋದು, ಹಣದುಬ್ಬರದ ನಿಯಂತ್ರಣವನ್ನು ಮಾಡೋದಕ್ಕಾಗಿ ನಾವು ಮಾಡುವಂಥ ಸಾಲಗಳೇ ಇರ್ಬೋದು ಮತ್ತು ಸರ್ಕಾರದ ಯೋಜನೆಗಳಿಗೆ ಕೊಡುವಂಥ ಸಾಲಗಳೇ ಇರ್ಬೋದು. ಈ ರೀತಿಯಾಗಿ ಸರ್ಕಾರವು ಸಾರ್ವಜನಿಕ ಸಾಲವನ್ನು ಆಯಾ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಅನುಗುಣವಾಗಿ, ಆಯಾ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ಅನುಗುಣವಾಗಿ ಸಾರ್ವಜನಿಕ ಸಾಲವನ್ನು ಎತ್ತುವುದನ್ನು ನಾವು ಈಗ ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಬಹುಮುಖ್ಯವಾದಂಥ ಸಂಗತಿ ಏನು ಅಂದರೆ, ಇಂದು ಜಗತ್ತಿನ ಯಾವ ರಾಷ್ಟ್ರವೂ ಕೂಡ ಸಾರ್ವಜನಿಕ ಸಾಲದಿಂದ ಬೇರೆಯಾಗಿಲ್ಲ ಅಥವಾ ಸಾರ್ವಜನಿಕ ಸಾಲವನ್ನು ಪಡೆಯದೇ ಇರುವಂಥ ರಾಷ್ಟ್ರ ಯಾವುದೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳು, ಅರೆ ಅಭಿವೃದ್ಧಿ ರಾಷ್ಟ್ರಗಳು ಎಲ್ಲವೂ ಕೂಡ ಇವತ್ತು ಸಾಲದ ಸುಳಿಯಲ್ಲಿ, ಸಾಲದ ಚಕ್ರದಲ್ಲಿ ಸಿಕ್ಕಿಬೀಳೋದನ್ನು ನಾವು ನಿರಂತರವಾಗಿ ನಾವು ನೋಡ್ತಾ ಇದ್ದೇವೆ. ಆಯಾ ರಾಷ್ಟ್ರದ ಅಭಿವೃದ್ಧಿಯ ಅಗತ್ಯಕ್ಕನುಗುಣವಾಗಿ ಕೆಲವೊಂದು ಸಾಲಗಳು ಬೃಹತ್ ಪ್ರಮಾಣದಲ್ಲಿ ಸಾಲವನ್ನು ತೆಗೆದುಕೊಂಡ್ರೆ, ಕೆಲವೊಂದು ಸಾಲಗಳು ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲಗಳನ್ನು ಕೂಡ ಪಡೆಯೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ತೇವೆ. ಈಗಿನ ಒಂದು ವಿಷಯ ಏನು ಅಂದರೆ, ಸಾರ್ವಜನಿಕ ಸಾಲ ನಮ್ಮೆಲ್ಲರ ಮೇಲೆ ಒಂದು ಹೊರೆಯೇ ಅಂತ ಪ್ರಶ್ನೆ ಬಂದಾಗ, ಈಗ ಸಾರ್ವಜನಿಕ ಹಣಕಾಸಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಸಾರ್ವಜನಿಕ ಸಾಲದ ಹೊರೆಯ ಬಗ್ಗೆ ಪ್ರಾರಂಭವಾಗಿದೆ. ಎಲ್ಲ ರೀತಿಯ ಸಾರ್ವಜನಿಕ ಸಾಲಗಳು ಹೊರೆಯನ್ನು ಉಂಟು ಮಾಡೋದಿಲ್ಲ ಅನ್ನೋದು ಕೆಲವು ಪರಿಣಿತರ ಅಭಿಪ್ರಾಯವಾದರೆ, ಯಾವುದೇ ಸಾಲವಿರಲಿ ಅದು ಸಾರ್ವಜನಿಕರ ಮೇಲೆ ಹೊರೆಯನ್ನು ಉಂಟು ಮಾಡುತ್ತದೆ ಎನ್ನುವುದು ಕೆಲವೊಂದು ಪರಿಣಿತರ ಅಭಿಪ್ರಾಯವಾಗಿದೆ. ಅಂದರೆ ಉತ್ಪಾದಕ ಸಾಲಗಳು ಸಾರ್ವಜನಿಕರ ಮೇಲೆ ಹೊರೆಯನ್ನು ಉಂಟು ಮಾಡೋದಿಲ್ಲ. ಅನುತ್ಪಾದಕ ಸಾಲಗಳು ಹೆಚ್ಚಾದಂತೆ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರವಾಗಿರಲಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿರಲಿ, ಅರೆ ಅಭಿವೃದ್ಧಿ ರಾಷ್ಟ್ರವಾಗಿರಲಿ, ಅವು ಹೆಚ್ಚೆಚ್ಚು ಹೊರೆಯನ್ನು ನಿರ್ಮಿಸ್ತವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪರಿಣಿತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸಾರ್ವಜನಿಕ ಹಣಕಾಸಿನಲ್ಲಿ ಸಾರ್ವಜನಿಕ ಸಾಲದ ಹೊರೆಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಈಗಿನ ಸಂದರ್ಭದಲ್ಲಿ ನಡೆಯುತ್ತಿರುವಾಗಲೇ 4 ರೀತಿಯ ಹೊರೆಗಳನ್ನು ಅವರು ವಿಶೇಷವಾಗಿ ವಿಂಗಡಿಸಿ ನಿಮ್ಮ ಅಭ್ಯಾಸಕ್ಕನುಗುಣವಾಗಿ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದಾಗಿ ನೇರ ಹಣದ ಹೊರೆ, ಎರಡನೇದು ಪರೋಕ್ಷ ಹಣದ ಹೊರೆ, ಮೂರನೇದು ನೇರ ನೈಜ ಹೊರೆ, ನಾಲ್ಕನೇದು ಪರೋಕ್ಷ ನೈಜ ಹೊರೆ. ಅಂದರೆ ಮೊದಲನೇದಾಗಿ ನೇರ ಹಣದ ಹೊರೆ. ಇದು ನೇರ ಹಣದ ಹೊರೆ ಸಾಲದ ಮರುಪಾವತಿಗಾಗಿ ಸರ್ಕಾರವು ಜನತೆಯ ಮೇಲೆ ತೆರಿಗೆಗಳನ್ನು ವಿಧಿಸಿದರೆ ಅದು ನೇರವಾಗಿ ಪ್ರಜೆಗಳ ಮೇಲೆ, ಸಾರ್ವಜನಿಕರ ಮೇಲೆ ಹಣದ ಹೊರೆಯನ್ನು ನಿರ್ಮಾಣ ಮಾಡ್ತದೆ. ಎರಡನೇದಾಗಿ ಪರೋಕ್ಷ ಹಣದ ಹೊರೆ. ಸಾಲವನ್ನು ತೆಗೆದುಕೊಂಡ ನಂತರ ಆ ಬೃಹತ್ ಪ್ರಮಾಣದ ಸಾಲಗಳನ್ನು ಹೂಡಿಕೆಗಳನ್ನಾಗಿ ಪರಿವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಸಾಲದ ಹಣವನ್ನು
ಹೂಡಿಕಾ ಕ್ಷೇತ್ರದಲ್ಲಿ ತೊಡಗಿಸಿದಾಗ ಹಣದ ಪೂರೈಕೆ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಾಗುವುದರಿಂದ ಅತಿಪ್ರಸರಣಗಳು ಉಂಟಾಗಿ ಬೆಲೆಗಳು ಹೆಚ್ಚಾಗಿ ಪ್ರಜೆಗಳ ಮೇಲೆ ಬೆಲೆಗಳ ಏರಿಕೆಯ ಒತ್ತಡ ಮತ್ತು ಬೆಲೆಗಳ ಏರಿಕೆಯ ಬಿಸಿ ಅಲ್ಲಿ ಪರೋಕ್ಷ ಹಣದ ಹೊರೆಯನ್ನು ಸೂಚಿಸ್ತದೆ. ನೇರ ನೈಜ ಹೊರೆ ಏನಿದೆಯಲ್ಲ ಇದು ಬಹಳ ಮುಖ್ಯವಾದಂಥದ್ದು. ಇದರಲ್ಲಿ ಜನರು ಸಾರ್ವಜನಿಕ ಸಾಲವನ್ನು ತೀರಿಸುವುದಕ್ಕಾಗಿಯೇ ಹೆಚ್ಚೆಚ್ಚು ತೆರಿಗೆಗಳನ್ನು ಕೊಡಬೇಕಾದಂಥ ಸಂದರ್ಭ ಬರ್ತದೆ. ಈ ಸಂದರ್ಭದಲ್ಲಿ ಸರ್ಕಾರ ತನ್ನ ಸಾರ್ವಜನಿಕ ಸಾಲದ ತೀರಿಸುವುದಕ್ಕಾಗಿ ಜನರ ಮೇಲೆ ಬೇರೆ ರೀತಿಯಾದಂಥ ವಿಶೇಷವಾದಂಥ ತೆರಿಗೆಗಳನ್ನು ವಿಧಿಸುವುದರಿಂದ ಸಾರ್ವಜನಿಕರು ತಮ್ಮ ಸ್ವ ಅನುಭೋಗವನ್ನು ಕಡಿತಗೊಳಿಸಬೇಕಾದಂಥ ನಿಯಂತ್ರಣ ಮಾಡಬೇಕಾದಂಥ ಅನಿವಾರ್ಯತೆ ಬರ್ತದೆ. ಅದನ್ನು ನಾವು ಸಾರ್ವಜನಿಕ ಹಣಕಾಸಿನಲ್ಲಿ ನೇರ ನೈಜ ಹೊರೆ ಎಂದು ಪರಿಗಣಿಸ್ತೇವೆ. ಇನ್ನು ಪರೋಕ್ಷ ನೈಜ ಹೊರೆ ಇದು ಸಾಲದ ಮರುಪಾವತಿಗಾಗಿ ಅಧಿಕ ತೆರಿಗೆಗಳನ್ನು ಸರ್ಕಾರ ವಿಧಿಸುವುದರಿಂದ ಜನರು ತಮ್ಮ ಅನುಭೋಗವನ್ನು ಕಡಿಮೆ ಮಾಡ್ತಾರೆ. ಆ ಅನುಭೋಗವನ್ನು ಕಡಿಮೆ ಮಾಡುವುದರಿಂದ ಸಾರ್ವಜನಿಕವಾಗಿ ಬೇಡಿಕೆ ತಗ್ಗುವುದರಿಂದ ಇಡೀ ಉತ್ಪಾದನಾ ವ್ಯವಸ್ಥೆಯಲ್ಲಿ ಉತ್ಪಾದನೆ ಕುಂಠಿತವಾಗುವಂಥ ಸಾಧ್ಯತೆಯೂ ಕೂಡ ಈ ಪರೋಕ್ಷ ನೈಜ ಹೊರೆಯಲ್ಲಿರ್ತದೆ. ಇದರ ಅರ್ಥ ಇಷ್ಟೇ, ಇಲ್ಲಿ ಸಾಲದ ಹೊರೆ ನೇರವಾಗಿರದೆ ಪರೋಕ್ಷವಾಗಿ ಉತ್ಪಾದನೆಯ ಮೇಲೆ ಈ ಹೊರೆ ನಿರ್ಮಾಣವಾಗ್ತದೆ. ಹಾಗೆಯೇ ಆಂತರಿಕ ಸಾಲದ ಹೊರೆಗಳು ಬೇರೆ ಆಗ್ತವೆ, ಬಾಹ್ಯ ಸಾಲದ ಹೊರೆಗಳು ಬೇರೆ ಆಗ್ತವೆ. ಆಂತರಿಕ ಸಾಲದ ಹೊರೆಗಳು ಕಡಿಮೆ ಪ್ರಮಾಣದಲ್ಲಿ ಸಾರ್ವಜನಿಕರ ಮೇಲೆ ಪ್ರಭಾವಿತವಾದರೆ ಬಾಹ್ಯ ಸಾಲದ ಹೊರೆಗಳು ಅಧಿಕ ಪ್ರಮಾಣದಲ್ಲಿ ಸಾರ್ವಜನಿಕರ ಮೇಲೆ ಪ್ರಭಾವಿತವಾಗ್ತವೆ. ಏಕೆಂದರೆ ಆಂತರಿಕ ಸಾಲದ ಹೊರೆಗಳು ಆಂತರಿಕವಾಗಿಯೇ ಅಂದರೆ ಅದೇ ಸಾರ್ವಜನಿಕರಿಗೆ ಹಣವನ್ನು ಖರ್ಚು ಮಾಡುವುದರಿಂದ ತಾವು ಕೊಟ್ಟಂಥ ತೆರಿಗೆ ಅಥವಾ ತಾವು ಕೊಟ್ಟಂಥ ಹಣದ ಪಾವತಿ ಸರ್ಕಾರದ ಮೂಲಕ ಸಾರ್ವಜನಿಕ ವೆಚ್ಚವಾಗಿ ಮರುಪಾವತಿ ಆಗೋದರಿಂದ ಈ ಸಂದರ್ಭದಲ್ಲಿ ಅಂತಹ ದೊಡ್ಡ ಪ್ರಮಾಣದ ಹೊರೆ ಈ ಆಂತರಿಕ ಸಾಲದ ಹೊರೆಯಲ್ಲಿ ಇರೋದಿಲ್ಲ. ಆದರೂ ಕೂಡ ಈ 4 ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಆಂತರಿಕ ಸಾಲದ ಹೊರೆಯನ್ನು ನಾವು ವೀಕ್ಷಣೆ ಮಾಡಿದಾಗ ಆಂತರಿಕ ಸಾಲದಲ್ಲಿ ಮೊದಲನೇದಾಗಿ ನೇರ ಸಾಲದ ಹೊರೆ ತುಂಬ ಕಡಿಮೆ ಇರ್ತದೆ. ಯಾಕಂದರೆ ಸಾಲವನ್ನು ತೆಗೆದುಕೊಂಡಂಥ ಸರ್ಕಾರವು ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಹಲವಾರು ಕಾಮಗಾರಿಗಳನ್ನು ಕೈಗೊಳ್ಳುವುದರಿಂದ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಒಂದೆಡೆ ತೆರಿಗೆಯನ್ನು ನೀಡ್ತಾರೆ. ಅದೇ ಸರ್ಕಾರ ಅವರಿಗೆ ಹಿಂದಿರುಗಿ ಮತ್ತೆ ಸಾರ್ವಜನಿಕ ಕಾಮಗಾರಿಗಳನ್ನು ಕೈಗೊಳ್ಳುವ ಮೂಲಕ ಅವರ ಕಲ್ಯಾಣವನ್ನು ಕೂಡ ಹೆಚ್ಚು ಮಾಡೋದರಿಂದ ಈ ಸಂದರ್ಭದಲ್ಲಿ ಆಂತರಿಕವಾಗಿ ನೇರವಾದಂಥ ಸಾಲದ ಹೊರೆ ಹೆಚ್ಚಾಗಿರುವುದಿಲ್ಲ ಎನ್ನುವುದು ಒಂದು ಅಭಿಪ್ರಾಯವಾಗಿದೆ. ಇನ್ನು ಎರಡನೇದು ಪರೋಕ್ಷ ಸಾಲದ ಹೊರೆ. ಇದು ಸಾಮಾನ್ಯವಾಗಿ ಪರೋಕ್ಷ ಸಾಲದ ಹೊರೆ ಈ ನಮ್ಮಿಂದ ತೆಗೆದುಕೊಂಡಂಥ ಸಾಲದ ಮರುಪಾವತಿಗಾಗಿ ತೆಗೆದುಕೊಂಡಂಥ ಹಣವನ್ನು ಸರ್ಕಾರವು ಹಲವಾರು ಸಾರ್ವಜನಿಕ ಕಾಮಗಾರಿಗಳನ್ನು ಮತ್ತು ಹಲವಾರು ಸಾರ್ವಜನಿಕ ವಸ್ತುಗಳನ್ನು ಕೊಳ್ಳುವುದಕ್ಕೆ ಬಳಸುವುದರಿಂದ ಬೆಲೆಗಳು ಹೆಚ್ಚಾಗ್ತವೆ, ಅತಿಪ್ರಸರಣ ಉಂಟಾಗ್ತದೆ. ಆ ಮೂಲಕ ಸಾರ್ವಜನಿಕರಿಗೆ ಹಣದ ಹೊರೆ ಹೆಚ್ಚಾಗ್ತದೆ. ಇದನ್ನು ನಾವೇನಂತ ಕರಿತೇವೆ? ಪರೋಕ್ಷ ಆಂತರಿಕ ಸಾಲದ ಹೊರೆ ಅಂತ ನಾವು ಕರೀತೇವೆ. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳಲ್ಲಿ ಈ ಲಕ್ಷಣ ಹೆಚ್ಚು ಕಂಡು ಬರ್ತದೆ. ಇನ್ನು ಮೂರನೇದು ನೇರ ನೈಜ ಹೊಣೆ. ಆಂತರಿಕ ಸಾಲದ ವಿಷಯದಲ್ಲಿ ಸಾಲದ ಮರುಪಾವತಿಗಾಗಿ ಬಡ್ಡಿಯ ಪಾವತಿಗಾಗಿ ಹೆಚ್ಚಿನ ತೆರಿಗೆಗಳನ್ನು ಸರ್ಕಾರ ವಿಧಿಸಿದರೆ ನೇರ ನೈಜ ಹೊರೆ ಆಂತರಿಕವಾಗಿ ಹೆಚ್ಚಾಗುತ್ತದೆ. ಆ ಸಂದರ್ಭದಲ್ಲಿ ಅನುಭೋಗ ಕಡಿಮೆ ಆಗ್ತದೆ, ಅನುಭೋಗದ ಮೇಲಿನ ವೆಚ್ಚ ಕಡಿಮೆ ಆಗ್ತದೆ ಮತ್ತು ಉತ್ಪಾದನೆ ಕುಂಠಿತವಾಗುತ್ತದೆ. ಇನ್ನು ನಾಲ್ಕನೇದು ಸಾಲದ ಮರುಪಾವತಿಗಾಗಿ ತೆರಿಗೆಗಳನ್ನು ಇನ್ನಷ್ಟು ವಿಧಿಸುತ್ತಾ ಹೋದಂತೆ ಸರ್ಕಾರ ತಾನು ಮಾಡುವಂಥ ಹಲವಾರು ಕಾಮಗಾರಿಗಳಿಗೆ ಸಾರ್ವಜನಿಕರಿಂದಲೇ ಹೆಚ್ಚು ತೆರಿಗೆಗಳನ್ನು ಪಡೆದುಕೊಳ್ತಾ ಹೋದಂತೆ ಆಂತರಿಕವಾಗಿ ಈ ಸಂದರ್ಭದಲ್ಲಿ ಪರೋಕ್ಷ ಸಾಲದ ನೈಜ ಹೊರೆ ಹೆಚ್ಚಾಗ್ತಾ ಹೋಗ್ತದೆ. ಆ ಸಂದರ್ಭದಲ್ಲಿ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾದಂಥ ಅನಿವಾರ್ಯತೆ ಇಲ್ಲಿ ಬರ್ತದೆ. ಒಟ್ಟಾರೆ ಹೇಳೋದಾದರೆ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳಲ್ಲಿ
ಆಂತರಿಕ ಸಾಲದ ಹೊರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಏಕೆಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಬೇರೆ ರಾಷ್ಟ್ರದಿಂದ ಸಾಲವನ್ನು ಪಡೆದುಕೊಂಡು ತನ್ನ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಮಾಡುವುದರಿಂದ ಆಂತರಿಕವಾಗಿ ಸಾಲದ ಹೊರೆಗಳು ಹೆಚ್ಚಾಗೋದನ್ನು ನಾವು ಕಾಣ್ತೇವೆ. ಎಲ್ಲರಿಗೂ ಆತಂಕವಾಗಿರ್ತಕ್ಕಂಥ ಮತ್ತು ಬಹುತೇಕ ಸಾರ್ವಜನಿಕ ಹಣಕಾಸಿನ ಅರ್ಥಶಾಸ್ತ್ರಜ್ಞರು ಹೆಚ್ಚು ಚಿಂತೆ ಮಾಡುವಂಥ ಒಂದು ಹೊರೆ ಯಾವುದು ಅಂದರೆ ಬಾಹ್ಯ ಸಾಲದ ಹೊರೆ. ಅದರಲ್ಲಿ ವಿಶೇಷವಾಗಿ ಬಾಹ್ಯ ಸಾಲದ ಹೊರೆ ವಿದೇಶಿ ಸಾಲದ ಹಣದ ಹೊರೆ. ವಿದೇಶಿ ಸಾಲದ ಹಣದ ಹೊರೆ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳಲ್ಲಿ ಹೆಚ್ಚು ಹೆಚ್ಚು ಹೊರೆ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳು ತಮ್ಮ ಬಜೆಟ್ಟಿನ ಬಹುತೇಕ ಪ್ರಮಾಣವನ್ನು ಅಥವಾ ಪ್ರತಿಶತ ಪ್ರಮಾಣವನ್ನು ವಿದೇಶಿ ಸಾಲದ ಬಡ್ಡಿಯ ಪಾವತಿಗಾಗಿ ಮೀಸಲಾಗಿಡಬೇಕಾದಂಥ ಅನಿವಾರ್ಯತೆ ಬಂದಿರೋದರಿಂದ ಆ ಬಡ್ಡಿಯ ಪಾವತಿಗಾಗಿ ಹಣವನ್ನು ಇಡೋದರಿಂದ ಈ ಆಂತರಿಕವಾಗಿ ತಮಗೆ ಸಾರ್ವಜನಿಕ ಕಾಮಗಾರಿಗಳನ್ನು ಕೈಗೊಳ್ಳಲು, ಸಾರ್ವಜನಿಕ ಕಲ್ಯಾಣದ ಚಟುವಟಿಕೆಗಳನ್ನು ಕೈಗೊಳ್ಳಲು ಹಣದ ವ್ಯವಸ್ಥೆ ಸಮರ್ಪಕವಾಗಿರುವುದಿಲ್ಲ. ಈ ನಿಟ್ಟಿನಲ್ಲಿ ಬಾಹ್ಯ ಸಾಲದ ಹೊರೆ ಆಂತರಿಕ ಸಾಲದ ಹೊರೆಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಮತ್ತು ಹೆಚ್ಚು ಪ್ರತಿಕೂಲವಾಗಿದೆ. ಈ ಸಂದರ್ಭದಲ್ಲಿ ಬಾಹ್ಯ ಸಾಲದ ಹೊರೆಯ ಒಂದು ವಿಶ್ಲೇಷಣೆಯನ್ನು ನಾವು ತೆಗೆದುಕೊಂಡ್ರೆ ಪ್ರತಿ ವರ್ಷ ಇಂತಿಷ್ಟು ಬಡ್ಡಿ ಪಾವತಿ ಮಾಡಬೇಕೆನ್ನುವಂಥ ನಿಯಮ ಇರೋದರಿಂದ ಪ್ರತಿ ವರ್ಷ ಸರ್ಕಾರವು ಹೆಚ್ಚು ಹೆಚ್ಚು ಹಣವನ್ನು ವಿದೇಶಿ ವ್ಯಾಪಾರದ ಮೂಲಕ ಗಳಿಸಿಕೊಂಡು ಆ ವಿದೇಶಿ ಕರೆನ್ಸಿಯನ್ನು ಗಳಿಸಿಕೊಂಡು ವಿದೇಶಿ ಕರೆನ್ಸಿಯ ರೂಪದಲ್ಲಿಯೇ ಬಡ್ಡಿಯನ್ನು ಪಾವತಿಸಬೇಕಾಗ್ತದೆ. ಅಮೂಲ್ಯವಾಗಿರುವಂಥ ವಿದೇಶಿ ಕರೆನ್ಸಿಯನ್ನು ನಾವು ವ್ಯರ್ಥವಾಗಿ ಸಾಲದ ಹೊರೆ ಅಥವಾ ಸಾಲದ ಬಡ್ಡಿಯ ಮರುಪಾವತಿಗಾಗಿ ಖರ್ಚು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಹೆಚ್ಚು ಬೆಳೆಯುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗ್ತದೆ. ಇನ್ನು ಎರಡನೇದಾಗಿ ಬಡ್ಡಿಯ ಬದಲಾಗಿ ಇಂತಿಷ್ಟು ವಸ್ತುಗಳನ್ನು ಉತ್ಪಾದಿಸಿ ನೀವು ನಮಗೆ ಕೊಡಬೇಕು ಎನ್ನುವಂಥ ನಿಯಮವನ್ನು ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಹಾಕುವುದರಿಂದ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ತಮ್ಮ ಬಡ್ಡಿಯ ಪಾವತಿಗಾಗಿ ಆಂತರಿಕ ಉತ್ಪಾದನೆಯ ಇಂತಿಷ್ಟು ಭಾಗವನ್ನು ಪುಗಸೆಟ್ಟೆಯಾಗಿ ಅಂದರೆ ಉಚಿತವಾಗಿ ಬಿಟ್ಟು ಕೊಡಬೇಕಾಗಿರುವುದರಿಂದ ಅಂಥ ಸಂದರ್ಭದಲ್ಲಿಯೂ ಕೂಡ ಬಾಹ್ಯ ಸಾಲದಿಂದ ಉತ್ಪಾದನೆಯಾಗುವಂಥ ವಸ್ತುಗಳ ಪೂರೈಕೆ ಹೊರಗಡೆ ಹೆಚ್ಚಾಗಿ ಒಳಗಡೆ ಕಡಿಮೆ ಆಗೋದರಿಂದ ಒಳಗಡೆ ಅಂದರೆ ಆಂತರಿಕವಾಗಿ ಅತಿ ಪ್ರಸರಣ ಉಂಟಾಗ್ತದೆ. ಹೊರಗಡೆ ನಮ್ಮ ವಸ್ತುಗಳು ಉಚಿತವಾಗಿ ಪೂರೈಕೆಯಾಗುವುದು ಕೂಡ ರಾಷ್ಟ್ರಗಳ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದ ರಾಷ್ಟ್ರಕ್ಕೆ ಒಂದು ದೊಡ್ಡ ಮಟ್ಟದ ಭಾರವೆನಿಸ್ತದೆ. ಹಾಗೆ ಈ ಬಾಹ್ಯ ಸಾಲದ ಹೊರೆಗಾಗಿ ಸರ್ಕಾರವು ಹೆಚ್ಚೆಚ್ಚು ಹಣದ ಪೂರೈಕೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು, ಅಥವಾ ಇರುವಂಥ ಹಣದ ಪೂರೈಕೆಯನ್ನೇ ಬಡ್ಡಿ ಪಾವತಿಗಾಗಿ ಹೆಚ್ಚೆಚ್ಚು ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ ಬರಬಹುದು. ಈ ಎಲ್ಲ ಕಾರಣಗಳಿಂದಾಗಿ ಬಾಹ್ಯ ಸಾಲದ ಹೊರೆಯಿಂದ ಕೆಲವು ಸಂದರ್ಭದಲ್ಲಿ ಉಳಿತಾಯ ಕುಂಠಿತವಾಗ್ತದೆ, ಉತ್ಪಾದನೆ ಕುಂಠಿತವಾಗ್ತದೆ, ನಮ್ಮ ವಿದೇಶಿಯ ಕರೆನ್ಸಿಯ ಸಂಗ್ರಹ ಕುಂಠಿತವಾಗಬಹುದು ಮತ್ತು ಸರ್ವತೋಮುಖ ಅಭಿವೃದ್ಧಿ ಸಾಧ್ಯವಾಗದೇ ಇರಬಹುದು. ಅದಕ್ಕಾಗಿ ದೀರ್ಘಾವಧಿಯವರೆಗೆ ಯಾವುದೇ ಒಂದು ರಾಷ್ಟ್ರ ಬಾಹ್ಯ ಸಾಲದ ಮೇಲೆ ಅವಲಂಬಿತವಾಗಿರಬಾರದು ಎನ್ನುವುದು ಎಲ್ಲರ ಅಭಿಪ್ರಾಯವಾಗಿದೆ. ಆ ನಿಟ್ಟಿನಲ್ಲಿ ಬಾಹ್ಯ ಮತ್ತು ಆಂತರಿಕ ಸಾಲದ ಹೊರೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಒಂದೇ ಮಾತಿನಲ್ಲಿ ಹೇಳೋದಾದರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಸಾರ್ವಜನಿಕ ಸಾಲ ನಮಗೆ ಹೆಚ್ಚು ಉಪಯುಕ್ತವಾಗುವುದಿಲ್ಲ. ಈ ಒಂದು ಸಂದರ್ಭದಲ್ಲಿ ಆಂತರಿಕ ಸಾಲ ಕಡಿಮೆ ಹೊರೆಯನ್ನು ನಿಭಾಯಿಸಿದರೆ ಬಾಹ್ಯ ಸಾಲ ಹೆಚ್ಚು ಹೊರೆಯನ್ನು ನಿಭಾಯಿಸ್ತದೆ. ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಸಾಲದ ಹೊರೆಯನ್ನು ಹೊತ್ತುಕೊಂಡು ಅಭಿವೃದ್ಧಿಯ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿದರೆ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ಥ್ಯಾಂಕ್ ಯು ವೆರಿ ಮಚ್.